ನಮಸ್ಕಾರ. ಸರ್ನಾಟೆಕ್ ಅಕಾಡೆಮಿಗೆ ಸ್ವಾಗತ. ನಾನೀಗ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ OBS ಸ್ಟುಡಿಯೋನ ಬಳಸ್ಕೊಂಡು ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಅದರಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಬಟ್ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಂತಂದರೆ, ಯಾರು ಟ್ಯೂಷನ್ ಕ್ಲಾಸಸ್ಸನ್ನು ಮಾಡ್ತಿರ್ತಾರಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂತಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಕ್ಲಾಸ್ ರೂಮ್ದಲ್ಲಿ ಸೌಂಡ್ ಜೋರಾಗಿ ಕೇಳಲಿ ಅಂತಂದು ಆಡಿಯೋ ಆಂಪ್ಲಿಫೈಯರ್ದ ಅವಶ್ಯಕತೆ ಇದೆ. ಅದನ್ನು ನಾವು ನಮ್ಮಲ್ಲಿರುವಂತಹ ಇಕ್ವಿಪ್ಮೆಂಟನ್ನು ಬಳಸ್ಕೊಂಡು ಆಡಿಯೋ ಆಂಪ್ಲಿಫೈಯರ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನೀಗ ಡೆಸ್ಕ್ಟಾಪಿಗೆ ಅಂತಂದು ಅಮೆಜಾನ್ ಬೇಸಿಕ್ದ ಸ್ಪೀಕರನ್ನು ತರಿಸಿದ್ದೆ. ನಾನು ಬಾಕ್ಸ್ ಈ ರೀತಿ ಇದೆ. ಅವು ಸ್ಪೀಕರ್ ಹಿಂಗಿದಾವೆ ನೋಡ್ರಿ, ಮಲ್ಟಿಮೀಡಿಯಾ ಸ್ಪೀಕರ್. ಈ ಸ್ಪೀಕರನ್ನೇ ನಾನು ಲೌಡ್ ಸ್ಪೀಕರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲೊಂದು ಹೆಡ್ಬಾಂಡ್ ಮೈಕ್ ಇದೆ ನನ್ನ ಹತ್ರ. ಇದರ ಹೆಸರು ಲ್ಯಾಬ್ಟೆಕ್ ಅಂತಂದು. ಈ ಮೈಕು ಮತ್ತು ಸ್ಪೀಕರು, ಹಾಗೆ ನನ್ನಲ್ಲಿರುವಂತಹ ಈ V8 ಸೌಂಡ್ ಕಾರ್ಡ್ ಆಡಿಯೋ ಆಂಪ್ಲಿಫಿಕೇಶನ್ ಮಾಡಲಿಕ್ಕೆ ಅಥವಾ ಆಡಿಯೋ ಆಂಪ್ಲಿಫೈಯರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾನು ಈ V8 ಸೌಂಡ್ ಕಾರ್ಡನ್ನು ಬಳಸ್ತಾ ಇದ್ದೀನಿ. ಇದ್ರ ಪ್ರೈಸು 1200. ಇವೆರಡು ಸೇರಿ 4500 ರೂಪಾಯಿ. ಇದೊಂದು 500 ರೂಪಾಯಿದ ಮೈಕು. ಒಟ್ಟು 12, 17, 22, ಹೆಚ್ಚು ಕಡಿಮೆ 2000ದಲ್ಲಿ ನಾವು ಏನು ಮಾಡ್ಕೋಬೋದು, ಆಡಿಯೋ ಆಂಪ್ಲಿಫೈಯರನ್ನು ಮಾಡ್ಕೋಬೋದು. ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾವೀಗ ನೋಡೋಣ. ಈಗ ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇಲ್ಲಿ ಇದಾವೆ ನೋಡ್ರಿ, ಇವೆರಡು ಸ್ಪೀಕರ್ಗೆ ಪವರ್ ಬೇಕಂತಂದು USB ಇದೆ. ಅದನ್ನು ನಾನು ಕಂಪ್ಯೂಟರ್ಗೆ ಜೋಡಿಸಿದ್ದೀನಿ, ಲ್ಯಾಪ್ಟಾಪ್ಗೆ. ಆಮೇಲೆ ಇಲ್ಲೊಂದು 3.5 mm ಜಾಕ್ ಇದೆ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ V8 ಸೌಂಡ್ ಕಾರ್ಡ್ನಿಗೆ ಇಲ್ಲಿ ಇಯರ್ಫೋನ್ ಅಥವಾ ಸ್ಪೀಕರ್ ಅಂತಿದೆ ನೋಡ್ರಿ, ಅಲ್ಲಿ ಜೋಡಿಸ್ತೀನಿ ನಾನು. ಸ್ಪೀಕರ್ದು ಅಕ್ಸ್ ಕೇಬಲನ್ನು ಇಲ್ಲಿ ಜೋಡಿಸಿದೆ ನಾನು. ಆಮೇಲೆ ಮೈಕನ್ನು, ಇದು 3.5 mm ಜಾಕನ್ನು ಹೊಂದೈತಿ. ಅದನ್ನು ಎಲ್ಲಿಗೆ ಜೋಡಿಸ್ತೀನಿ ಅಂತಂದರೆ, ಇಲ್ಲಿ ಕಂಡೆನ್ಸರ್ ಮೈಕ್ ಅಂತಿದೆ ನೋಡ್ರಿ, ಅಲ್ಲಿ ಜೋಡಿಸ್ತೀನಿ. ಆಯ್ತು. ಆಮೇಲೆ ಆಡಿಯೋ ಚೆನ್ನಾಗಿ ಬರಲಿ ಅಂತಂದು ನಾ ಏನು ಮಾಡಿದ್ದೀನಿ, ಇಲ್ಲಿ MC ಬಟನ್ ಅಂತಿದೆ ನೋಡ್ರಿ, ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಅದರ ವ್ಯಾಲ್ಯೂಮನ್ನು ಫುಲ್ ಇಟ್ಕೊಂಡಿದ್ದೀನಿ. ಹಾಗೆ ಮೈಕದ ವ್ಯಾಲ್ಯೂಮನ್ನು ನಾನು 60, 70%, 80% ನೋಡ್ರಿ, ಇಲ್ಲಾಂದ್ರೆ ರೈಸ್ ಬರ್ತದೆ. ಅದು ಇಷ್ಟು ನಾನು 80% ಇಟ್ಕೊಂಡಿದ್ದೀನಿ. ಈಗ ನೋಡ್ರಿ, ಹಲೋ ಮೈಕ್ ಟೆಸ್ಟಿಂಗ್ ಹೊಂಟಿದ್ರಿ. ಹಲೋ ಮೈಕ್ ಟೆಸ್ಟಿಂಗ್ ಹೊಂಟಿದ್ರಿ. ಹಲೋ ಮೈಕ್ ಟೆಸ್ಟಿಂಗ್ ಹೊಂಟಿದ್ರಿ. ಹಲೋ ಆತ್ಮೀಯ ಸ್ನೇಹಿತರೆ, ನಾನೀಗ ಡೆಸ್ಕ್ಟಾಪ್ಗೆ ಅಂತ ತಂದಂತ ಮಲ್ಟಿಮೀಡಿಯಾ ಸ್ಪೀಕರು, ಯಾವುದು ಅಮೆಜಾನ್ ಕಂಪ್ನಿದು, ಹಾಗೆ V8 ಸೌಂಡ್ ಕಾರ್ಡು, ಆಮೇಲೆ ಇದೊಂದು ಹೆಡ್ಬಾಂಡ್ ಮೈಕ್, ಇವನ್ ಮೂರನ್ನ ಬಳಸ್ಕೊಂಡು ಆಡಿಯೋ ಆಂಪ್ಲಿಫೈಯರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.